ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಸ್ರೇಲ್ ಮತ್ತು ಅಮೆರಿಕನ್ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೀನಿ ಅವರ ಮರಣದ ನಂತರ ಮಧ್ಯಪ್ರಾಚ್ಯವು ತೀವ್ರ ಉದ್ವಿಗ್ನತೆಯನ್ನ ಎದುರಿಸುತ್ತಿದೆ. ಇರಾನ್ ಇಸ್ರೇಲ್ ಮತ್ತು ಇಡೀ ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಪ್ರಮಾಣದ ದಾಳಿಗಳನ್ನು ನಡೆಸಿದೆ. ಇರಾನ್ನ ಕ್ಷಿಪಣಿ ದಾಳಿಗೆ ಇಸ್ರೇಲ್ನಲ್ಲಿ ನೂರಾರು ಸಾವು ನೋವುಗಳು ಸಂಭವಿಸಿವೆ. ಈ ಮಧ್ಯೆ ಯುದ್ಧ ಕೈಬಿಡುವಂತೆ ಮಾತುಕತೆಗೆ ಮುಂದಾದರೂ ಇರಾನ್ನ ಹೊಸ ನಾಯಕ ಮಾತ್ರ ಯಾವುದೇ ಮಾತುಕತೆ ಬೇಡ, ಯುದ್ಧದ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಉತ್ತರಿಸಿರುವುದಾಗಿ ಟ್ರಂಪ್ ಬಹಿರಂಗ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ನಾವು ಕೂಡ ಬಗ್ಗೋದಿಲ್ಲ, ಜಗ್ಗೋದಿಲ್ಲ, ನೀವಾ ನಾವಾ ಅನ್ನೋ ಪೈಪೋಟಿಗೆ ಬಿದ್ದಿದ್ದಾರೆ ಟ್ರಂಪ್. ಅದಕ್ಕಾಗಿ 48 ಇರಾನಿ ಸೇನಾಧಿಕಾರಿಗಳನ್ನ ಹತ್ಯೆ ಮಾಡಿದ್ದೇವೆಂದು ಎದೆಯುಬ್ಬಿಸಿ ಹೇಳಿಕೆ ನೀಡಿದ್ದಾರೆ ಟ್ರಂಪ್. ಆದರೆ ಈ ವೇಳೆ ಇರಾನ್ನ ದಾಳಿಗೆ ಅಮೆರಿಕವೇ ಪತ್ರಗುಟ್ಟಿ ಹೋಗಿದೆ. ಅಲ್ಲದೆ ಕೋಟ್ಯಾಂತರ ಮೌಲ್ಯದ ಅತ್ಯಾಧುನಿಕ ಯುದ್ಧ ವಿಮಾನಗಳೇ ಧ್ವಂಸವಾಗ್ತಾ ಇರೋದು ಜಾಗತಿಕ ಮಟ್ಟದಲ್ಲಿ ಅಪಾರ ಆರ್ಥಿಕ ನಷ್ಟ ಅನುಭವಿಸುವಂತಾಗಿದೆ. ಅಷ್ಟಕ್ಕೂ ಯುದ್ಧದ ತೀವ್ರತೆಗೆ ಏನೆಲ್ಲ ಅನಾಹುತ ಸಂಭವಿಸಿದೆ, ಮುಂದಿನ ಬೆಳವಣಿಗೆ ಆದರೂ ಏನು, ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಕುವೈಟ್ನಲ್ಲಿ ಅಮೆರಿಕದ F-15 ಜೆಟ್ನ ಪತನ, ಪೈಲಟ್ ಜೀವಂತ. ಸ್ನೇಹಿತರೆ, ಕುವೈಟ್ನಲ್ಲಿ ಪತನಗೊಂಡ ಅಮೆರಿಕದ F-15 ಯುದ್ಧ ವಿಮಾನದ ಪೈಲಟ್ ಜೀವಂತವಾಗಿದ್ದಾರೆ. ಸ್ಥಳೀಯ ನಿವಾಸಿಗಳು ಅವರನ್ನು ತಮ್ಮ ಕಾರಿನಲ್ಲಿ ಸುರಕ್ಷಿತವಾಗಿ ಕರೆದೊಯ್ಯುತ್ತಿರುವ ವಿಡಿಯೋ ಕುವೈತ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇರಾನ್ ತನ್ನ ನೆರೆಯ UAE, ಕತಾರ್, ಬಹರೇನ್ ಮತ್ತು ಕುವೈತ್ ಮೇಲೆ ದಾಳಿ ಮುಂದುವರೆಸಿದ್ದು, ಅಬುದಾಬಿಯಲ್ಲಿ ಭಾರೀ ಸ್ಫೋಟಕ ದಾಳಿ ನಡೆಸುತ್ತಿದೆ. ಅಲ್ಲಿನ ನಿವಾಸಿಗಳ ಪಾಡು ಹೇಳತೀರದ್ದಾಗಿದೆ. ಈಗಾಗಲೇ ನಿವಾಸಿಗಳಿಗೆ ಸ್ಥಳಾಂತರಗೊಳ್ಳುವಂತೆ ಸರ್ಕಾರ ಮನವಿ ಮಾಡಿದೆ. ಇತ್ತ ಕಡೆ ಕತಾರ್ ರಾಜಧಾನಿ ದೋಹಾದಲ್ಲಿಯೂ ಹಲವಾರು ಸ್ಫೋಟಗಳು ಸಂಭವಿಸಿದೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಇರಾನ್ನ ಪ್ರಬಲ ನಾಯಕಿ ಲಾರಿಜಾನಿ ವಾಗ್ದಾಳಿ. ಇತ್ತ ಕಡೆ ಇರಾನ್ನ ಪ್ರಬಲ ನಾಯಕಿ ಲಾರಿಜಾನಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಲಾರಿಜಾನಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಟ್ರಂಪ್ ಅಮೆರಿಕ ಮೊದಲು ನೀತಿಯನ್ನು ಇಸ್ರೇಲ್ ಮೊದಲು ನೀತಿಯಾಗಿ ಪರಿವರ್ತಿಸಿದ್ದಾರೆ ಎಂದು ಟೀಕಿಸಿದ್ದಾರೆ. ಅಲ್ಲದೆ ಟ್ರಂಪ್ ಇಡೀ ಮಧ್ಯಪ್ರಾಚ್ಯವನ್ನ ಅವ್ಯವಸ್ಥೆಗೆ ನೂಕಿದ್ದಾರೆ. ಅವರ ಯುದ್ಧ ನೀತಿಯಿಂದ ಹೆಚ್ಚಿನ ಅಮೆರಿಕನ್ನರು ಹತ್ಯೆ ಆಗುತ್ತಾರೆ. ಅಮೆರಿಕನ್ ಸೈನಿಕರು ಮತ್ತು ಅವರ ಕುಟುಂಬಗಳು ಬೆಲೆ ತೆರಬೇಕಾಗುತ್ತದೆ. ಆದರೆ ಇರಾನ್ ತನ್ನನ್ನ ತಾನು ರಕ್ಷಿಸಿಕೊಳ್ಳುವುದನ್ನು ಮುಂದುವರೆಸುತ್ತದೆ ಎಂದು ಲಾರಿಜಾನಿ ಟೀಕಿಸಿದ್ದಾರೆ. ಕುವೈಟ್ನಲ್ಲಿ F-15 ಯುದ್ಧ ವಿಮಾನ ಪತನ. ಇರಾನ್ ಜೊತೆಗಿನ ಸಂಘರ್ಷದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಭಾರೀ ಹಿನ್ನಡೆ ಅನುಭವಿಸುತ್ತಿವೆ ಅನ್ನೋ ವರದಿಯಾಗಿದೆ. ಕುವೈಟ್ನಲ್ಲಿ F-15 ಯುದ್ಧ ವಿಮಾನ ಅಪಘಾತಕ್ಕೀಡಾಗಿದ್ದು, ವಿಮಾನ ಅಮೆರಿಕಕ್ಕೆ ಸೇರಿದ್ದೋ ಅಥವಾ ಇಸ್ರೇಲ್ಗೆ ಸೇರಿದ್ದೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಎರಡೂ ದೇಶಗಳು ಈ ಯುದ್ಧ ವಿಮಾನವನ್ನ ಹೆಚ್ಚಾಗಿ ಬಳಕೆ ಮಾಡ್ತಿವೆ. ಪಾಕಿಸ್ತಾನದಲ್ಲಿ ತೀವ್ರ ಉದ್ವಿಗ್ನತೆ, ಅಮೆರಿಕ ವೀಸಾ ಸೇವೆ ಇನ್ನೂ ಸ್ಥಗಿತ. ಇತ್ತ ಕಡೆ ಖಮೇನಿಯ ಮರಣದ ನಂತರ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಕರಾಚಿ ಮತ್ತು ಲಾಹೋರ್ನಲ್ಲಿರುವ US ಕಾನ್ಸುಲೇಟ್ಗಳು ಮತ್ತು ಇಸ್ಲಾಮಾಬಾದ್ನಲ್ಲಿರುವ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಕರಾಚಿಯಲ್ಲಿ US ಪಡೆಗಳು ಆತ್ಮರಕ್ಷಣೆಗಾಗಿ ದಾಳಿ ನಡೆಸಿದ್ದು, ಸುಮಾರು 12ಕ್ಕೂ ಹೆಚ್ಚು ಪಾಕಿಸ್ತಾನಿಯರು ಸಾವನ್ನಪ್ಪಿದ್ರು. ಇಸ್ಲಾಮಾಬಾದ್ನಲ್ಲಿರುವ US ರಾಯಭಾರ ಕಚೇರಿಯ ಮೇಲೆ ಸಾವಿರಾರು ಜನರು ದಾಳಿ ಮಾಡಲು ವಿಫಲ ಯತ್ನ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ US ರಾಯಭಾರ ಕಚೇರಿ ಲಾಹೋರ್, ಕರಾಚಿ ಮತ್ತು ಇಸ್ಲಾಮಾಬಾದ್ಗಳಲ್ಲಿ ವೀಸಾ ಸೇವೆಗಳನ್ನು ಸ್ಥಗಿತಗೊಳಿಸಿದೆ. ಅಮೆರಿಕದ MQ-9 ಡ್ರೋನ್ ಉಡೀಸ್ ಮಾಡಿದ ಇರಾನ್. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ಅಮೆರಿಕದ ಪ್ರಬಲ ಡ್ರೋನ್ MQ-9 ಅನ್ನ ಹೊಡೆದಿರುವುದಾಗಿ ಹೇಳಿಕೊಂಡಿದೆ. ಇರಾನ್ನ ಪರಮಾಣು ರಿಯಾಕ್ಟರ್ ಇರುವ ಇಸ್ಫಹಾನ್ ಬಳಿ ಡ್ರೋನ್ ಉಡೀಸ್ ಮಾಡಿದ್ದಾಗಿ ಇರಾನ್ ಹೇಳಿಕೊಂಡಿದೆ. ಇರಾನ್ ಮೇಲೆ ಕಣ್ಗಾವಲಿಡಲು ಅಮೆರಿಕ ಹಲವಾರು ಡ್ರೋನ್ಗಳನ್ನು ನಿಯೋಜಿಸುತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಭಯೋತ್ಪಾದಕರು ಎಂದ ಹೌತಿ ಕಮಾಂಡರ್.
ಯೆಮನ್ನ ಹೌತಿ ನಾಯಕ ಅಬ್ದುಲ್ ಮಲಿಕ್ ಅಲ್ ಹೌತಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಮುಸ್ಲಿಂ ಜಗತ್ತಿಗೆ ದೊಡ್ಡ ನಷ್ಟ ಎಂದು ಘೋಷಣೆ ಮಾಡಿದ್ದಾರೆ. ಈ ನಷ್ಟಕ್ಕೆ ಅಮೆರಿಕ ಮತ್ತು ಇಸ್ರೇಲ್ನ ಹೇಯ ಕೃತ್ಯವೇ ಕಾರಣ. ಅವು ಭಯೋತ್ಪಾದಕ ರಾಷ್ಟ್ರಗಳು ಎಂದು ಅಬ್ದುಲ್ ಮಲಿಕ್ ಕಿಡಿಕಾರಿದ್ದಾರೆ. ಖಮೇನಿಯ ಹತ್ಯೆಗೆ ಈ ಹೋರಾಟ ಮುಂದುವರೆದಿದೆ ಎಂದು ಹೌತಿ ಸ್ಪಷ್ಟಪಡಿಸಿದ್ದಾರೆ. ಇರಾನ್ನಲ್ಲಿ 180 ಮಕ್ಕಳ ಮಾರಣ ಹೋಮ. ಇರಾನ್ನ ಶಾಲೆಗಳ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಸುಮಾರು 180 ಮಕ್ಕಳ ಮಾರಣ ಹೋಮ ನಡೆದಿದೆ. ಟೆಹರಾನ್ನಲ್ಲಿ ಮತ್ತೆ ಸ್ಫೋಟಗಳು ನಡೆದಿವೆ. ಇರಾಕ್ನ ಶಿಯಾ ಮಿಲಿಟಿಯ ಬಾಗ್ದಾದ್ ವಿಮಾನ ನಿಲ್ದಾಣದಲ್ಲಿ ಅಮೆರಿಕ ಸೈನ್ಯದ ಮೇಲೆ ದಾಳಿ ನಡೆಸಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ಸರಿಯಾ ಆಲ್ವಿಯಾ ಆಲ್ಡಾಮ್ ಎಂದು ಕರೆಯಲ್ಪಡುವ ಈ ಗುಂಪು 2003ರಿಂದ ಇರಾಕ್ನಲ್ಲಿ ಸಕ್ರಿಯವಾಗಿತ್ತು. ಈ ದಾಳಿಗೆ ಪ್ರತೀಕಾರವೆಂದರೆ 2003ರಲ್ಲಿ ಅಮೆರಿಕ ಸದ್ದಾಂ ಹುಸೇನ್ನನ್ನ ಪದಚ್ಯುತಿಗೊಳಿಸಿ ಇರಾಕ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿಯೇ ನಡೆದಿತ್ತು. ಬೈರುತ್ನಲ್ಲಿ ಇಸ್ರೇಲ್ ವೈಮಾನಿಕ ದಾಳಿ. ಹೆಜ್ಬುಲ್ಲಾದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಂತರ ಇಸ್ರೇಲ್ ಲೆಬ್ನಾನ್ನಲ್ಲಿ ಕ್ರಮಕ್ಕೆ ಮುಂದಾಗಿದೆ. ಬೈರುತ್ನಲ್ಲಿರುವ ಹಿಜ್ಬುಲ್ಲಾ ವ್ಯಕ್ತಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇಸ್ರೇಲ್ ರಕ್ಷಣಾ ಪಡೆಗಳು ತಿಳಿಸಿವೆ. ದಾಳಿಯ ಭೀಕರತೆಗೆ ಸಾಕ್ಷಿ ಎಂಬಂತೆ ಬೈರುತ್ನ ದಕ್ಷಿಣ ಭಾಗದಲ್ಲಿ ದಟ್ಟ ಹೊಗೆ ಕಾಣಿಸಿಕೊಂಡಿದೆ. ಹೆಜ್ಬುಲ್ಲಾ ಇಸ್ರೇಲ್ಗೆ ಬೆದರೋದಿಲ್ಲ ಎಂದು ಘಂಟಾಘೋಷವಾಗಿ ಹೇಳಿಕೊಂಡಿದೆ. ಕತಾರ್ ಏರ್ವೇಸ್ನ ಎಲ್ಲಾ ವಿಮಾನಗಳು ಸ್ಥಗಿತ. ಕತಾರ್ ತನ್ನೆಲ್ಲ ವಿಮಾನಗಳ ಹಾರಾಟವನ್ನ ಸ್ಥಗಿತಗೊಳಿಸಿದೆ ಎಂದು ಕತಾರ್ ಏರ್ವೇಸ್ ಘೋಷಿಸಿದೆ. ಕತಾರ್ ಸರ್ಕಾರವು ವಾಯು ಪ್ರದೇಶವನ್ನ ಸುರಕ್ಷಿತವೆಂದು ಘೋಷಿಸಿದ ತಕ್ಷಣ ವಿಮಾನ ಕಾರ್ಯಾಚರಣೆಗಳು ಪುನರಾರಂಭಗೊಳ್ಳಲಿವೆ ಎಂದು ಸಂಸ್ಥೆ ತಿಳಿಸಿದೆ. ಇರಾನ್ ಇಸ್ರೇಲ್ 777 ಜನ ಆಸ್ಪತ್ರೆಯಲ್ಲಿ, ಹಲವರ ಸ್ಥಿತಿ ಗಂಭೀರ. ಆಪರೇಷನ್ ರೋರಿಂಗ್ ಲಯನ್ ಪ್ರಾರಂಭವಾದಾಗಿನಿಂದ 777 ಜನರನ್ನ ಆಸ್ಪತ್ರೆಗಳಿಗೆ ಕರೆತರಲಾಗಿದೆ ಎಂದು ಇಸ್ರೇಲ್ ಆರೋಗ್ಯ ಸಚಿವಾಲಯ ವರದಿ ಮಾಡಿದೆ. ಅವರಲ್ಲಿ 86 ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತುರ್ತು ನಿಗಾ ಘಟಕದಲ್ಲಿ ಇರಿಸಲಾಗಿದೆ. 4 ಜನರ ಸ್ಥಿತಿ ಗಂಭೀರವಾಗಿದ್ದು 20 ಜನ ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಇನ್ನು 58 ಜನರು ಸುರಕ್ಷಿತವಾಗಿದ್ದಾರೆ ಎಂದು ವರದಿ ಮಾಡಿದೆ. ಅಂತೂ ವಿಶ್ವದ 3ನೇ ಮಹಾಯುದ್ಧಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಒಂದು ವೇಳೆ 3ನೇ ವಿಶ್ವಯುದ್ಧ ನಡೆದ್ರಂತೂ ನಿಜಕ್ಕೂ ಇಡೀ ಜಗತ್ತೇ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.